ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಸೆಬಿ ಇಂಟ್ರೊಡ್ಯೂಸ್ ಮಾಡಿದಂಥ ಹೊಸ ಮಾರ್ಜಿನ್ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೆಬಿ ರೀಸೆಂಟಾಗಿ ಒಂದಷ್ಟು ಹೊಸ ರೂಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಇದರಲ್ಲಿ ಮೇಯ್ನಾಗಿ ಇಂಟ್ರಾಡೇ ಟ್ರೇಡಿಂಗ್ನ ಲಿವರೇಜ್ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್ ಆಗುತ್ತೆ. ಸೊ ಕೆಲವರಿಗೆ ಇದ್ರ ಬಗ್ಗೆ ತುಂಬ ಒಂದು ಕನ್ಫ್ಯೂಷನ್ ಇರುತ್ತೆ, ಇನ್ನು ಮುಂದೆ ಇಂಟ್ರಾಡೇಗೆ ಲಿವರೇಜ್ ಸಿಗುತ್ತಾ ಇಲ್ವಾ ಅಂತ. ಸೊ ಆ ಕನ್ಫ್ಯೂಷನನ್ನು ದೂರ ಮಾಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಸೊ ಮೊದಲನೇದಾಗಿ ನಾವು ಇಂಟ್ರಾಡೇನ ಲಿವರೇಜ್ ಕಡೆ ನೋಡೋಣ. ಮೇಯ್ನಾಗಿ ಈಕ್ವಿಟಿಯ ಲಿವರೇಜ್ ಕಡೆ ನೋಡೋಣ. ಈಗ ನಮಗೇನಾಗ್ತಿತ್ತು, ಬೇರೆ ಬೇರೆ ಬ್ರೋಕರ್ ಬೇರೆ ಬೇರೆ ರೀತಿಯ ಒಂದು ಇಂಟ್ರಾಡೇಗೆ ಪ್ರಾಡಕ್ಟ್ಗೆ ಲಿವರೇಜನ್ನು ಕೊಡ್ತಾಯಿದ್ರು. ನಾವು MIS ಅಲ್ಲಿ ಆರ್ಡರ್ ಹಾಕಿದಾಗ ಇಂಟ್ರಾಡೇಗೆ ಬೇರೆ ಬೇರೆ ರೀತಿಯ ಲಿವರೇಜ್ ಪ್ರಾಡಕ್ಟನ್ನು ಕೊಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಝೀರೋದ ಬ್ರೋಕರನ್ನು ನೋಡೋದಾದರೆ, ಇವರು ನೀವು ಝೀರೋದ ಬ್ರೋಕರ್ನ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ಕರೆಂಟ್ಲಿ ಈಕ್ವಿಟಿ MISಗೆ ಎಷ್ಟು ಮಾರ್ಜಿನ್ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ 50% ಆಫ್ ವ್ಯಾರ್ ಪ್ಲಸ್ ELM ಮಾರ್ಜಿನ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ನೀವು ಕವರ್ ಆರ್ಡರ್ನ ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ 30% ಆಫ್ ವ್ಯಾರ್ ಪ್ಲಸ್ EM ಅಂತ ತೋರಿಸ್ತಾ ಇದೆ. ಏನಪ್ಪ ಇದು ವ್ಯಾರ್ ಪ್ಲಸ್ EM ಅಂತ ಹೇಳಿದರೆ, ಇದು ಎಕ್ಸ್ಚೇಂಜ್ ಸ್ಪೆಸಿಫೈಡ್ ಮಾಡಿದಂಥ ಒಂದು ಮಾರ್ಜಿನ್ ಲೆವೆಲ್. ಇದು ಬೇರೆ ಬೇರೆ ಸ್ಟಾಕ್ಗೆ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ನೀವು NSE ವೆಬ್ಸೈಟನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಅದಾನಿ ಪೋರ್ಟ್ಸ್ನ ಸ್ಟಾಕನ್ನು ಈಗ ಸೆಲೆಕ್ಟ್ ಮಾಡಿದ್ದೀನಿ NSE ವೆಬ್ಸೈಟಲ್ಲಿ. ಅಲ್ಲಿ ನೀವು ಕೆಳಗೆ ಬಂದರೆ ನಿಮಗಿಲ್ಲಿ ಸಿಗುತ್ತೆ ನೋಡಿ, ವ್ಯಾಲ್ಯೂ ಎಟ್ ರಿಸ್ಕ್ ವ್ಯಾರ್ ಮಾರ್ಜಿನ್, ಅದೇ ರೀತಿ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್, ಅದೇ ರೀತಿ ಅದೋಕ್ ಮಾರ್ಜಿನ್ ಅಂತ ಸಿಗುತ್ತೆ. ಸೊ ಇದು ಎಕ್ಸ್ಚೇಂಜ್ ಸ್ಪೆಸಿಫೈಡ್ ಮಾಡಿದಂಥ ಮಾರ್ಜಿನ್. ಸೊ ಈ ಸ್ಟಾಕ್ಗೆ ಈ ಎಕ್ಸ್ಚೇಂಜ್ ಸ್ಪೆಸಿಫೈಡ್ ಮಾಡಿದಂಥ ಮಾರ್ಜಿನ್ 40%. ಸೊ ಇದು ಬೇರೆ ಬೇರೆ ಸ್ಟಾಕ್ಗೆ ಬೇರೆ ಬೇರೆ ಪರ್ಸೆಂಟೇಜ್ ರೀತಿಯಲ್ಲಿರುತ್ತೆ. ಸೊ ಈ ಸ್ಟಾಕ್ಗೆ 40% ಇತ್ತು. ಸೆಬಿ ಮೊದಲನೇ ಸರ್ಕ್ಯುಲರಲ್ಲಿ ಹೇಳಿದ ಪ್ರಕಾರ ಪ್ರತಿ ಬ್ರೋಕರ್ ಕೂಡ ಪ್ರತಿಯೊಂದು ಸ್ಟಾಕ್ಗೆ ಎಕ್ಸ್ಚೇಂಜ್ ಸೆಟ್ ಮಾಡಿದಂಥ ಈ ಮಾರ್ಜಿನ್ ಏನಿದೆ ಇದನ್ನು ಕಲೆಕ್ಟ್ ಮಾಡಬೇಕು ಅಂತ ಫಸ್ಟ್ ಸರ್ಕ್ಯುಲರಲ್ಲಿ ಹೇಳಿದರು. 40% ಮಾರ್ಜಿನನ್ನು ಕಲೆಕ್ಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಅದಕ್ಕೆ ಬದಲಾಗಿ ನೀವು 20% ಮಾರ್ಜಿನನ್ನು ಕಲೆಕ್ಟ್ ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ. 20% ಅಂತ ಹೇಳಿದರೆ ಯಾವುದೋ ಒಂದು ಸ್ಟಾಕ್ನ ನಾವು ಟ್ರೇಡ್ ಮಾಡಿದಂಥ ವ್ಯಾಲ್ಯೂನ 20%ಅನ್ನು ಕಲೆಕ್ಟ್ ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ನ ಪ್ರೈಸ್ 100 ರೂಪೀಸ್ ಇತ್ತು ಅಂತ ಹೇಳಿದರೆ, ನಾವು ಅದರ ಒಂದು ಸ್ಟಾಕನ್ನು ಬೈ ಮಾಡ್ತೀವಿ ಅಂತ ಹೇಳಿದರೆ ನಾವು ಅದಕ್ಕೆ 20 ರೂಪೀಸನ್ನು ಕೊಡಬೇಕಾಗತ್ತೆ. ಮೊದಲು ಬೇರೆ ಬೇರೆ ಬ್ರೋಕರ್ ಬೇರೆ ಬೇರೆ ರೀತಿಯ ಮಾರ್ಜಿನನ್ನು ಪ್ರೊವೈಡ್ ಮಾಡ್ತಾಯಿದ್ರು. ಬಟ್ ಈಗ ಎಲ್ಲ ಬ್ರೋಕರು ಒಂದೇ ರೀತಿಯ ಮಾರ್ಜಿನನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ 20%ಅನ್ನು ಕೊಡಬೇಕಾಗತ್ತೆ. ಸೊ ನೀವು ಝೀರೋದಾದ ಇಂಟ್ರಾಡೇ ಮಾರ್ಜಿನನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಈಕ್ವಿಟಿಗೆ. ಸೊ ಅದಾನಿ ಪೋರ್ಟ್ಸ್ ನೀವಿಲ್ಲಿ ನೋಡ್ಬೋದು, ವ್ಯಾರ್ ಪ್ಲಸ್ ELM ಮಾರ್ಜಿನ್ 40% ಇದೆ. ಕೇವಲ ಇಂಟ್ರಾಡೇ MIS ಆರ್ಡ್ರನ್ನ ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು 20% ಕೊಟ್ಟರೆ ಸಾಕಾಗಿತ್ತು. ಈಗ ಅದೇ ರೀತಿ ಬ್ರ್ಯಾಕೆಟ್ ಆರ್ಡರ್ ಅಥವಾ ಕವರ್ ಆರ್ಡ್ರನ್ನು ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ಇಲ್ಲಿ 12% ಕೊಟ್ಟರೆ ಸಾಕಾಗಿತ್ತು. ಅದು 8 ಟೈಮ್ಸ್ ಆಗುತ್ತೆ. ಬಟ್ ಈಗ ಏನಾಗಿದೆ, ಹೊಸ ರೂಲ್ಸ್ ಅಪ್ಲೈ ಆದ ನಂತರ ಇದು ಕೇವಲ 5 ಟೈಮ್ಸ್ ಆಗುತ್ತೆ. 20% ಮಾತ್ರ ನಿಮಗೆ ಮಾರ್ಜಿನ್ ಸಿಗುತ್ತೆ. ಇಲ್ಲಿ ಬೇರೆ ಬೇರೆ ಸ್ಟಾಕ್ಗೆ ಬೇರೆ ಬೇರೆ ರೀತಿಯ ಮಾರ್ಜಿನ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಬಟ್ ಇನ್ನೇನಾಗುತ್ತೆ, ಎಲ್ಲ ಸ್ಟಾಕು ಆಲ್ಮೋಸ್ಟ್ ಒಂದೇ ರೀತಿಯ ಮಾರ್ಜಿನ್ ರಿಕ್ವೈರ್ಮೆಂಟ್ ಇರುತ್ತೆ. 20% ನೀವು ಕೊಡಲೇಬೇಕಾಗತ್ತೆ ಈ ಮಾರ್ಜಿನ್ ರೂಲ್ ಅಪ್ಲೈ ಆದ ನಂತರ. ಫಾರ್ ಎಕ್ಸಾಂಪಲ್ ನಾನು ಅದಾನಿ ಪೋರ್ಟ್ಸನ್ನು ಈಗ ಬೈ ಮಾಡಲಿಕ್ಕೆ ಹೋದರೆ, ಅದಾನಿ ಪೋರ್ಟ್ಸ್ ಈಕ್ವಿಟಿಯನ್ನು ಆ್ಯಡ್ ಮಾಡ್ತೀನಿ. ಸೊ 324 ಇದೆ ಇದರ ಪ್ರೈಸ್. ನಾನೀಗ ಬೈ ಮಾಡ್ತೀನಿ ಅಂತ ಹೇಳಿದರೆ MISಗೆ ಹೋಗ್ತೀನಿ. ಆಗ ನಮಗೆ 64 ಆಗುತ್ತೆ. 64 ಎಷ್ಟಪ್ಪ ಅಂತ ಹೇಳಿದರೆ 64.79 ಡಿವೈಡೆಡ್ ಬೈ 324 ಇಂಟು 100. ಸೊ 20% ಆಗುತ್ತೆ. ಸೊ ನಾರ್ಮಲ್ ರೆಗ್ಯುಲರ್ ಇದರಲ್ಲಿ 20% ನಾವು ಕೊಟ್ಟರೆ ಸಾಕಾಗಿತ್ತು. ಬಟ್ ಕವರ್ ಆರ್ಡರ್ ಮತ್ತು ಬ್ರ್ಯಾಕೆಟ್ ಆರ್ಡರ್ ಹಾಕಿದಾಗ ಇನ್ನೂ ಕಡಿಮೆ, 64 ಬೇಡ 38 ಕೊಟ್ಟರೆ 39 ರೂಪೀಸ್ ಕೊಟ್ಟರೆ ಸಾಕಾಗ್ತಿತ್ತು. ಬಟ್ ಇನ್ನು ಮುಂದೆ ಈ ಹೊಸ ಮಾರ್ಜಿನ್ ರೂಲ್ ಅಪ್ಲೈ ಆದ ನಂತರ ನಮಗೆ ಈ ಬ್ರ್ಯಾಕೆಟ್ ಆರ್ಡರ್ ಮತ್ತು ಕವರ್ ಆರ್ಡರ್ನ ಇದರ ಬೆನಿಫಿಟ್ ಸಿಗಲ್ಲ. ಸೊ 20% ಬ್ರೋಕರ್ನವರು ಕಲೆಕ್ಟ್ ಮಾಡಲೇಬೇಕಾಗತ್ತೆ. ಸೊ ನಮಗೆ ಮ್ಯಾಕ್ಸಿಮಮ್ 5 ಟೈಮ್ಸ್ ಮಾತ್ರ ಇಲ್ಲಿ ಇಂಟ್ರಾಡೇಗೆ ಲಿವರೇಜ್ ಸಿಗುತ್ತೆ. ಇದು ಹೊಸ ಮಾರ್ಜಿನ್ ರೂಲ್ ಅಪ್ಲೈ ಆದ ನಂತರ. ಯಾವತ್ತಿಂದ ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಇದೊಂದು 3-4 ಸ್ಟೇಜಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಡಿಸೆಂಬರಿಂದ ಅಪ್ಲೈ ಆಗಲಿಕ್ಕೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಆಗಸ್ಟ್ 2021ನಲ್ಲಿ ಇದು ಕಂಪ್ಲೀಟಾಗಿ ಈ ಮಾರ್ಜಿನ್ ರೂಲ್ ಅಪ್ಲೈ ಆಗುತ್ತೆ. ಅಲ್ಲಿಯವರೆಗೆ ಬ್ರೋಕರ್ ತಮ್ಮ ಮಾರ್ಜಿನನ್ನು ಲಿವರೇಜನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಆಗಸ್ಟ್ 2021 ನಂತರ ಈ ರೂಲ್ಸ್ ಕಂಪ್ಲೀಟಾಗಿ ಅಪ್ಲೈ ಬರುತ್ತೆ. ಅಲ್ಲಿ ನಂತರ ಎಲ್ಲ ಬ್ರೋಕರು ಒಂದೇ ರೀತಿಯ ಮಾರ್ಜಿನನ್ನು ಪ್ರೊವೈಡ್ ಮಾಡಲಿಕ್ಕೆ ಬರುತ್ತೆ. ಸೊ ಈಕ್ವಿಟಿಗೆ, ಇಂಟ್ರಾಡೇ ಟ್ರೇಡಿಂಗ್ ಅಥವಾ ಈಕ್ವಿಟಿಗೆ. ಸೊ ಇದು ಈಕ್ವಿಟಿ ಟ್ರೇಡಿಂಗ್ಗೆ ಮಾರ್ಜಿನ್ ಆಯಿತು.
ಮ್ಯಾಕ್ಸಿಮಮ್ ಸಿಗುವಂಥದ್ದು 20% ಮಾರ್ಜಿನ್. ನೀವು ಯಾವುದೇ ಬ್ರೋಕರನ್ನು ಸೆಲೆಕ್ಟ್ ಮಾಡಿದರೂ ಕೂಡ ಇನ್ನು ಮುಂದೆ ಈ ಮಾರ್ಜಿನ್ ರೂಲ್ಸ್ ಅಪ್ಲೈ ಆದರೆ ಇದು ಕರೆಂಟ್ಲಿ ನಾನೀಗ ಎಕ್ಸ್ಪ್ಲೈನ್ ಮಾಡಿದ ರೂಲ್ಸ್ ಏನಿದೆ ಇದು ಇವತ್ತಿನವರೆಗಿನ ರೂಲ್ಸ್. ಇನ್ ಕೇಸ್ ಇನ್ನೇನಾದರೂ ಚೇಂಜ್ ಆದರೆ ಚೇಂಜ್ ಆಗ್ಬೋದು, ಬಟ್ ಈಗಿರುವ ರೂಲ್ಸ್ ಹೇಳ್ತಾ ಇರುವಂಥದ್ದು ನೆಕ್ಸ್ಟ್ ಆಗಸ್ಟ್ 2021 ನಂತರ ಕಂಪ್ಲೀಟಾಗಿ ಈ ಒಂದೇ ರೀತಿಯ ಒಂದು ಮಾರ್ಜಿನ್ ಸಿಸ್ಟಮ್ ಬರುತ್ತೆ. 20% ನೀವು ಪೇ ಮಾಡಲೇಬೇಕಾಗತ್ತೆ. ನಿಮ್ಮ ಟ್ರೇಡ್ ವ್ಯಾಲ್ಯೂನ 20% ಪೇ ಮಾಡಿ ಇಂಟ್ರಾಡೇಗೆ ಲಿವರೇಜನ್ನು ತಗೊಳ್ಬೋದು. ಸೊ ಇದು ಇಂಟ್ರಾಡೇಗೆ ಆಯಿತು. ಇನ್ನು ಫ್ಯೂಚರ್ ಆ್ಯಂಡ್ ಆಪ್ಷನ್ ಕಡೆ ಬರೋದಾದರೆ, ನಾವು ಆಪ್ಷನನ್ನು ಬೈ ಮಾಡಬೇಕಾದ್ರೆ ನಮಗೆ ಯಾವುದೇ ಮಾರ್ಜಿನ್ ಸಿಗ್ತಾ ಇರಲಿಲ್ಲ. ನಾವು ಫುಲ್ ಪ್ರೀಮಿಯಮನ್ನು ಪೇ ಮಾಡಿ ಆಪ್ಷನನ್ನು ಬೈ ಮಾಡಬೇಕಿತ್ತು. ಬಟ್ ನಾವು ಫ್ಯೂಚರನ್ನು ಟ್ರೇಡ್ ಮಾಡುವಾಗ ಅಥವಾ ಆಪ್ಷನನ್ನು ಸೆಲ್ ಮಾಡುವಾಗ ನಮಗೆ ಇಂಟ್ರಾಡೇಗೆ ಸೆಲ್ ಮಾಡುವಾಗ ಮಾರ್ಜಿನ್ ಸಿಗ್ತಾಯಿತ್ತು. ಫಾರ್ ಎಕ್ಸಾಂಪಲ್, ನಾನು ಈಗ ನಿಫ್ಟಿ ಫ್ಯೂಚರನ್ನು ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ರೆಗ್ಯುಲರ್ ಆರ್ಡರ್ ಹಾಕ್ತೀನಿ, NRML ಹಾಕ್ತೀನಿ. ಇದೇನು ಮಾರ್ಜಿನ್ ರಿಕ್ವೈರ್ಡ್ ಏನಿದೆ ಇದು ಎಕ್ಸ್ಚೇಂಜ್ ಸ್ಪೆಸಿಫೈಡ್ ಮಾಡಿದಂಥ ಮಾರ್ಜಿನ್. ನೀವು ಝೀರೋದಾದ ಮಾರ್ಜಿನ್ ಕ್ಯಾಲ್ಕುಲೇಟರ್ಗೆ ಬಂದರೆ ಗೊತ್ತಾಗುತ್ತೆ. ನಿಫ್ಟಿ 1 ಲಾಟನ್ನು ನಾನು NRML ಆರ್ಡರ್ ಅಂತ ಹೇಳಿದರೆ ನಾಳೆಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ 1,47,000 ಬೇಕಾಗುತ್ತೆ. ಇದು ಸ್ಪ್ಯಾನ್ ಮತ್ತು ಎಕ್ಸ್ಪೋಜರ್ ಮಾರ್ಜಿನ್. ಇದು ಎಕ್ಸ್ಚೇಂಜ್ ಸೆಟ್ ಮಾಡಿದಂಥ ಮಾರ್ಜಿನ್. ಇದು ನೀವು ಇವತ್ತು ಪರ್ಚೇಸ್ ಮಾಡಿ ನಾಳೆಗೆ ಕ್ಯಾರಿ ಮಾಡಬೇಕಂತ ಹೇಳಿದ್ರೆ ಬೇಕಾಗುವಂಥ ಮಾರ್ಜಿನ್. ಸೇಮ್ ಮಾರ್ಜಿನ್ ಇಲ್ಲಿ ತೋರಿಸ್ತಾ ಇದೆ NRML ಆರ್ಡರ್ಗೆ. ಬಟ್ ನಾನು MISಗೆ ಬಂದಾಗ ಈ ಮಾರ್ಜಿನ್ ಕಡಿಮೆ ಆಗುತ್ತೆ. ಇಲ್ಲಿ 36,000ವರೆಗೂ ಬರುತ್ತೆ. ಅದೇ ರೀತಿ ನಾನು ಕವರ್ ಆರ್ಡರ್ ಅಥವಾ ಬ್ರ್ಯಾಕೆಟ್ ಆರ್ಡರನ್ನು ಹಾಕಿದಾಗ ಈ ಮಾರ್ಜಿನ್ ಇನ್ನೂ ಕಡಿಮೆ ಆಗುತ್ತೆ, 26,000 ಆಗುತ್ತೆ. ಬಟ್ ಇನ್ ಕೇಸ್ ಈ ಹೊಸ ರೂಲ್ಸ್ ಈಗ ಇದ್ದ ಹಾಗೆ ಅಪ್ಲೈ ಆಗೋದಾದರೆ ನೀವು ಫ್ಯೂಚರ್ಸನ್ನು ಟ್ರೇಡ್ ಮಾಡ್ತೀರಿ ಇಂಟ್ರಾಡೇಗೆ ಅಂತ ಹೇಳಿದ್ರು ಸಹ ನೀವು ಫುಲ್ ಮಾರ್ಜಿನನ್ನು ಕೊಡಬೇಕು. ಫುಲ್ ಮಾರ್ಜಿನನ್ನು NRMLಗೆ ಎಷ್ಟು ಮಾರ್ಜಿನನ್ನು ಕೊಡ್ತೀರಿ 1,47,000 ಅಷ್ಟೇ ಮಾರ್ಜಿನನ್ನು ನೀವು ಇಂಟ್ರಾಡೇ ಟ್ರೇಡ್ ಮಾಡಲಿಕ್ಕೆ ಸಹ ಕೊಡಬೇಕಾಗತ್ತೆ. ಇನ್ ಕೇಸ್ ಈಗಿರುವ ರೂಲ್ಸ್ ಅಪ್ಲೈ ಆದರೆ ಇಷ್ಟು ಫುಲ್ ಮಾರ್ಜಿನನ್ನು ಕೊಟ್ಟು ನೀವು ಇಂಟ್ರಾಡೇನ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಯಾವುದೇ ಲಿವರೇಜ್ನ ಬೆನಿಫಿಟ್ ಸಿಗೋದಿಲ್ಲ. ಅದೇ ರೀತಿ ಆಪ್ಷನ್ನ ಸೆಲ್ ಮಾಡಲಿಕ್ಕೂ ಅಷ್ಟೇ. ನೀವು ಆಪ್ಷನ್ ಸೆಲ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು NRML ನೋಡಿದರೆ 1,40,000ವರೆಗೂ ಮಾರ್ಜಿನ್ ಬೇಕಾಗತ್ತೆ. ಬಟ್ ನೀವು MISಲ್ಲಿ ಹಾಕಿದರೆ ನಿಮಗೆ ಲಿವರೇಜ್ ಕಡಿಮೆ ಇತ್ತು ನೋಡಿ. ಅದೇ ರೀತಿ ಕವರ್ ಆರ್ಡರ್ನ ಹಾಕಿದರೆ ಸಹ ಇನ್ನೂ ಸಹ ಅಮೌಂಟ್ ಕಡಿಮೆ ಆಗ್ತಿತ್ತು. ಬಟ್ ಈಗಿರುವ ರೂಲ್ಸ್ ಅಪ್ಲೈ ಆದರೆ ನೀವು ಇಂಟ್ರಾಡೇಗೂ ಸಹ ಫುಲ್ NRML ಇಲ್ಲಿ ಎಷ್ಟು ಮಾರ್ಜಿನನ್ನು ಕೊಡ್ತೀರಿ ಅಷ್ಟೇ ಮಾರ್ಜಿನನ್ನು ಕೊಡಬೇಕಾಗತ್ತೆ. ಸೊ ಇದು ಫ್ಯೂಚರ್ಸ್ ಮತ್ತು ಆಪ್ಷನ್ ಸೆಲ್ ಮಾಡೋರಿಗೆ, ಇಂಟ್ರಾಡೇ ಸೆಲ್ ಮಾಡೋರಿಗೆ ತುಂಬ ದೊಡ್ಡ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಬಟ್ ನೀವು ಆಪ್ಷನನ್ನು ಬೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಇಲ್ಲಿ ಪ್ರಾಬ್ಲಮ್ ಆಗಲ್ಲ. ಆಪ್ಷನನ್ನು ಬೈ ಮಾಡಲಿಕ್ಕೆ ನಾವು ಫುಲ್ ಪ್ರೀಮಿಯಮ್ ಮನೇಲಿ ಪೇ ಮಾಡಬೇಕಾಗತ್ತೆ. ಸೊ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಇದು ಮೇಯ್ನ್ ಆಗಿ ಇಂಟ್ರಾಡೇ ಆಪ್ಷನ್ ಸೆಲ್ಲರ್. ಅದೇ ರೀತಿ ಫ್ಯೂಚರ್ಸಲ್ಲಿ ಇಂಟ್ರಾಡೇನ ಯಾರು ಟ್ರೇಡ್ ಮಾಡ್ತಾರೆ ಅವರಿಗೆ ಈ ರೂಲ್ಸಿಂದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇಂಟ್ರಾಡೇ ಈಕ್ವಿಟಿ ಮಾಡೋರಿಗೆ ಒಂದಷ್ಟು ಲಿವರೇಜ್ ಸಿಗುತ್ತೆ. ಬಟ್ ಫ್ಯೂಚರ್ಸನ್ನು ಮಾಡೋರಿಗೆ ಇಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನನ್ನು ಮಾಡೋರಿಗೆ ಇಲ್ಲಿ ಯಾವುದೇ ಬೆನಿಫಿಟ್ ಸಿಗಲ್ಲ ಇನ್ ಕೇಸ್ ಈ ರೂಲ್ಸ್ ಹೀಗೇ ಅಪ್ಲೈ ಆದರೆ. ಇನ್ನೊಂದು ಹೊಸ ರೂಲ್ಸ್ ಬಂದಿರುವಂಥದ್ದು, ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿರುವ ಶೇರ್ಸನ್ನು ಸೆಲ್ ಮಾಡಲಿಕ್ಕೆ ಸಹ ನಾವು 20% ಮಾರ್ಜಿನನ್ನು ಕೊಡಬೇಕು ಅಂತ ಇತ್ತು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ಯಾವುದೊಂದು ಡಿಮ್ಯಾಟ್ ಅಕೌಂಟಲ್ಲಿ ಯಾವುದೊಂದು ಶೇರ್ಸ್ ಇದ್ದರೆ ನಾವು ಅದನ್ನು ಸೆಲ್ ಮಾಡ್ಬೋದು. ಅಲ್ಲಿ ನಮಗೆ ಅಮೌಂಟ್ ನಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಅಮೌಂಟ್ ಬೇಕಂತ ಇರಲಿಲ್ಲ. ಬಟ್ ಈ ಹೊಸ ರೂಲ್ಸ್ನ ಪ್ರಕಾರ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಅಮೌಂಟ್ ಇರಬೇಕಾಗತ್ತೆ 20%. ಫಾರ್ ಎಕ್ಸಾಂಪಲ್, ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ 1 lakh ವರ್ತ್ ಆಗುವಷ್ಟು ಶೇರ್ಸ್ ಇತ್ತು ಅಂತ ಹೇಳಿದರೆ ನಾವು ಅದನ್ನು ಸೆಲ್ ಮಾಡಲಿಕ್ಕೆ ನಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ 20% ವರ್ತ್ ಆಗುವಷ್ಟು ಅಂದರೆ 20,000 ಅಮೌಂಟ್ ಇರಲೇಬೇಕು ಅಂತ ಈ ರೂಲ್ಸ್ನ ಪ್ರಕಾರ ಇದೆ. ಇನ್ ಕೇಸ್ ಈ ರೂಲ್ಸ್ ಹೀಗೆ ಅಪ್ಲೈ ಆದರೆ. ಬಟ್ ಅದಕ್ಕೆ ಒಂದು ಸೊಲ್ಯೂಷನ್ ಇದೆ. ನಿಮ್ಮ ಬ್ರೋಕರ್ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಈ ಪ್ರಾಬ್ಲಮ್ ಬರಲ್ಲ. ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದರೆ ಅರ್ಲಿ ಪೇ ಇನ್ ಅಂತ ಬರುತ್ತೆ. ಅದನ್ನು ಝೀರೋದವರು ಅವರ ಒಂದು ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅವರು ಅರ್ಲಿ ಪೇಯ್ನನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅರ್ಲಿ ಪೇಯ್ನ್ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಏನಾಗುತ್ತೆ, ಸಪೋಸ್ ನೀವು ಇವತ್ತು ಶೇರ್ಸನ್ನು ಸೆಲ್ ಮಾಡಿದರೆ ನಿಮ್ಮ ಡಿಮ್ಯಾಟ್ ಅಕೌಂಟಿಂದ ಡೆಬಿಟ್ ಆಗುವಂಥದ್ದು ಇವತ್ತೇ ಡೆಬಿಟ್ ಆಗ್ತಾ ಇರಲಿಲ್ಲ, ಅದು ಡೆಬಿಟ್ ಆಗುವಂಥದ್ದು ನಾಳೆಗೆ. ಬಟ್ ಅರ್ಲಿ ಪೇಯ್ನಲ್ಲಿ ಏನಾಗುತ್ತೆ, ನೀವು ಇವತ್ತು ಸೆಲ್ ಮಾಡಿದರೆ ಸೊ ಇವತ್ತೇ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ಸ್ ಡೆಬಿಟ್ ಆಗುತ್ತೆ. ಸೊ ಈ ಅರ್ಲಿ ಪೇ ಇನ್ ಮಾಡಿದಾಗ ಈ ರೀತಿ ನೀವು ಮಾರ್ಜಿನನ್ನು ಕೊಡಬೇಕಾಗಿಲ್ಲ. ಸೊ ಅದನ್ನೇ ಝೀರೋದಾದ ಒಂದು ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅವರು ಅರ್ಲಿ ಪೇಯ್ನನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಇಲ್ಲಿ ಝೀರೋದಾದಲ್ಲಿ ಟ್ರೇಡಿಂಗ್ ಅಕೌಂಟ್ ಇದ್ದವರಿಗೆ ಈ ಪ್ರಾಬ್ಲಮ್ ಬರಲ್ಲ. ಅಥವಾ ನಿಮ್ಮ ಬ್ರೋಕರ್ ಈ ಅರ್ಲಿ ಪೇಯ್ನ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದರೆ ಈ ಪ್ರಾಬ್ಲಮ್ ಬರಲ್ಲ. ಈಗ ನೀವು ಹೇಗೆ ನಿಮ್ಮ ಡಿಮ್ಯಾಟ್ ಅಕೌಂಟಿಂದ ಶೇರ್ಸನ್ನು ಸೆಲ್ ಮಾಡ್ತಿದ್ದೀರಿ ಅದೇ ರೀತಿಯಲ್ಲಿ ಸೆಲ್ ಮಾಡ್ಬೋದು, ಎಕ್ಸ್ಟ್ರಾ ಮಾರ್ಜಿನನ್ನು ಕೊಡದೆ. ಬಟ್ ಒಂದು ಪ್ರಾಬ್ಲಮ್ ಆಗುತ್ತೆ, ಇನ್ ಕೇಸ್ ನೀವು ಡಿಮ್ಯಾಟ್ ಅಕೌಂಟಲ್ಲಿದ್ದ ಶೇರ್ಸನ್ನು ಸೆಲ್ ಮಾಡಿ ಪುನಃ ಅದೇ ದಿನ ಬೈ ಮಾಡಿದ್ರೆ ಇಲ್ಲಿ ಈ ಅರ್ಲಿ ಪೇಯ್ನ್ ಸಿಸ್ಟಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಸಹ ಇಲ್ಲಿ ಅವ್ರು ಹೇಳಿದ್ದಾರೆ ಈ ಆರ್ಟಿಕಲ್ನ ಲಿಂಕ್ ನಾನು ಕೊಡ್ತೀನಿ. ಸೊ ಅದು ಬಿಟ್ಟು ಬೇರೇನೂ ಪ್ರಾಬ್ಲಮ್ ಆಗಲ್ಲ. ಇನ್ ಕೇಸ್ ಸಪೋಸ್ ನೀವು ಯಾವುದೊಂದು ಶೇರ್ಸನ್ನು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಅದಾನಿ ಪೋರ್ಟ್ಸ್ ಅಂತ
ಅದನ್ನೇ ಪೋರ್ಟ್ಸೇ ಇಟ್ಕೊಳ್ಳಿ. ಅದನ್ನು ನೀವು ಇವತ್ತು ಸೆಲ್ ಮಾಡ್ತೀರಿ ನಿಮ್ಮ ಡಿಮ್ಯಾಟ್ ಅಕೌಂಟಿಂದ, ಬಟ್ 3:30 ಒಳಗೆ ಪುನಃ ಅದನ್ನು ಬೈ ಮಾಡಲಿಕ್ಕೆ ಹೋದಾಗ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಅರ್ಲಿ ಪೇಯಿಂಗ್ ಸಿಸ್ಟಮಿಂದ ಸೊ ಅದನ್ನು ನೋಡಬೇಕು ಮುಂದೆ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಸೊ ಈ ಅರ್ಲಿ ಪೇಯಿಂಗ್ ಸಿಸ್ಟಮ್ ತಂದಿರೋದ್ರಿಂದ ಸೊ ನಾವು ಸೆಲ್ ಮಾಡಲಿಕ್ಕೆ ಡಿಮ್ಯಾಟ್ ಅಕೌಂಟಲ್ಲಿರುವ ಶೇರ್ಸನ್ನು ಸೆಲ್ ಮಾಡಲಿಕ್ಕೆ ಹೊಸದಾಗಿ ಮಾರ್ಜಿನನ್ನು ಕೊಡಬೇಕಾಗಿಲ್ಲ. ನಿಮ್ಮ ಬ್ರೋಕರ್ ಅರ್ಲಿ ಪೇಯಿಂಗ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದರೆ ನಿಮಗೆ ಈ ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟ್ ಇನ್ನೊಂದು ಡೌಟ್ ಇತ್ತು, ನಾವು ಶೇರ್ಸನ್ನು ಸೇಲ್ ಮಾಡಿದಾಗ ಅಮೌಂಟ್ ಏನು ನಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಇರ್ತಿತ್ತು ಅದನ್ನು ಬೇರೆ ಶೇರ್ಸ್ ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ರೂಲ್ಸ್ ಇತ್ತು. T+2 ಆದ ನಂತರವೇ ಅದನ್ನು ನಾವು ಬೇರೆ ಶೇರ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಬಿಡ್ತಾರೆ ಅಂತ ಒಂದು ಇತ್ತು. ಬಟ್ ಈ ಅರ್ಲಿ ಪೇಯ್ನ್ ಆಗೋದ್ರಿಂದ ಆ ಪ್ರಾಬ್ಲಮ್ಮು ಸಹ ಇರಲ್ಲ. ನೀವು ಶೇರ್ಸ್ ಸೇಲ್ ಮಾಡಿದ ಕೂಡಲೇ ನಿಮಗೇನು ಅಮೌಂಟ್ ಕ್ರೆಡಿಟ್ ಆಗುತ್ತೆ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ, ಅದನ್ನು ನೀವು ಬೇರೆ ಶೇರ್ಸ್ ಪರ್ಚೇಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಆ ಡೌಟು ಸಹ ಇಲ್ಲಿ ಕ್ಲಿಯರ್ ಆಯಿತು. ನೆಕ್ಸ್ಟ್ ಇರುವಂಥದ್ದು ಪ್ಲೆಡ್ಜಿಂಗಲ್ಲಿ ಒಂದು ರೂಲ್ಸನ್ನು ತಂದಿದ್ದಾರೆ. ಪ್ಲೆಡ್ಜಿಂಗ್ ರೂಲ್ಸ್ ಏನಪ್ಪ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದಿಷ್ಟು ಶೇರ್ಸ್ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇತ್ತು ಅಂತ ಹೇಳಿದರೆ ಅದನ್ನು ಪ್ಲೆಡ್ಜ್ ಮಾಡಿ ನಾವು ಪ್ಲೆಡ್ಜಿಂದ ಬಂದಿರುವ ಅಮೌಂಟನ್ನು ನಮ್ಮ ಟ್ರೇಡಿಂಗಿಗೆ ಯೂಸ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಗೋಲ್ಡ್ ಇತ್ತು ಅಂತ ಇಟ್ಕೊಳ್ಳಿ, ಗೋಲ್ಡ್ನ ನೀವು ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿದಾಗ ನಿಮಗೆ ಅದರ ಒಂದಿಷ್ಟು ಪರ್ಸೆಂಟೇಜ್ ಅಮೌಂಟ್ ಕ್ಯಾಶ್ ಆಗಿ ಸಿಗುತ್ತೆ. ಸೊ ಆ ಕ್ಯಾಶನ್ನು ನೀವು ನಿಮ್ಮ ಕೆಲಸಕ್ಕೆ ಉಪಯೋಗಿಸ್ಕೊಳ್ಬೋದು. ಸೇಮ್ ನಿಮ್ಮ ಹತ್ರ ಶೇರ್ಸ್ ಇತ್ತು ಅಂತ ಹೇಳಿದರೆ ನೀವು ನಿಮ್ಮ ಶೇರ್ಸನ್ನು ಪ್ಲೆಡ್ಜ್ ಮಾಡಿ ಒಂದಿಷ್ಟು ಪರ್ಸೆಂಟೇಜ್ ಅಮೌಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ಅಮೌಂಟ್ ಆಗುವಷ್ಟು ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇತ್ತು ಅಂತ ಹೇಳಿದರೆ ಅದನ್ನು ನೀವು ಪ್ಲೆಡ್ಜ್ ಮಾಡಿದಾಗ ಒಂದಿಷ್ಟು ಅಮೌಂಟ್ ಫಾರ್ ಎಕ್ಸಾಂಪಲ್ 50,000 ಸಿಗುತ್ತೆ. ಸೊ ಅದನ್ನು ನೀವು ನಿಮ್ಮ ಬೇರೆ ಟ್ರೇಡಿಂಗಿಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಪ್ಲೆಡ್ಜಿಂಗ್ ಅಂತ ಹೇಳ್ತೀವಿ. ಸೊ ಈ ಪ್ಲೆಡ್ಜಿಂಗಲ್ಲಿ ಮುಂಚೆ ಏನಾಗ್ತಿತ್ತು, ನೀವು ಪ್ಲೆಡ್ಜ್ ಮಾಡಬೇಕಂತ ಹೇಳಿದರೆ ನಿಮ್ಮ ಡಿಮ್ಯಾಟ್ ಅಕೌಂಟಿಂದ ಶೇರ್ಸ್ ನಿಮ್ಮ ಬ್ರೋಕರ್ನ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾಯಿತ್ತು. ಸೊ ಬ್ರೋಕರ್ನ ಪೂಲ್ ಅಕೌಂಟ್ ಏನಿರುತ್ತೆ ಅದಕ್ಕೆ ಹೋಗ್ತಾಯಿತ್ತು ನಿಮ್ಮ ಡಿಮ್ಯಾಟ್ ಅಕೌಂಟಿಂದ. ಸೊ ಅಲ್ಲಿ ಏನಾದರೂ ಫ್ರಾಡ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ಹೊಸ ರೂಲ್ಸನ್ನು ತಂದಿದ್ದಾರೆ. ಈಗ ನೀವು ಪ್ಲೆಡ್ಜ್ ಮಾಡ್ತೀರಿ ಅಂತ ಹೇಳಿದರೆ ಪ್ಲೆಡ್ಜ್ ಮಾಡಿದಾಗ ನಿಮ್ಮ ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ಇರುತ್ತೆ, ಲೀನ್ ಆಗಿರುತ್ತೆ. ಸೊ ನಿಮ್ಮ ಶೇರ್ಸ್ ಬ್ರೋಕರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಏನಿಲ್ಲ. ಸೊ ಇದೊಂದು ಹೊಸ ಪ್ಲೆಡ್ಜಿಂಗ್ ರೂಲ್ಸ್. ಸೊ ಇದಿಷ್ಟು ಮೇಯ್ನ್ ರೂಲ್ಸ್ಗಳು. ಮೇಯ್ನಾಗಿ ಇರುವಂಥದ್ದು ಇಂಟ್ರಾಡೇ ಮಾರ್ಜಿನ್ಸ್ ಬಗ್ಗೆ. ಸೊ ಇನ್ನು ಈ ರೂಲ್ಸ್ ಅಪ್ಲೈ ಆದ ನಂತರ ಈಗಿರುವಂತೆ ಈ ರೂಲ್ಸ್ ಅಪ್ಲೈ ಆದರೆ ನೆಕ್ಸ್ಟ್ ಡಿಸೆಂಬರಿಂದ ಅಪ್ಲೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫೇಸ್ಡ್ ಮ್ಯಾನರಲ್ಲಿ 3-4 ಸ್ಟೇಜಲ್ಲಿ ಅಪ್ಲೈ ಆಗುತ್ತೆ. ಈಗಿರುವ ರೂಲ್ಸ್ ಅಪ್ಲೈ ಆದರೆ ಇನ್ನು ಆಗಸ್ಟ್ 2021 ನಂತರ ನಮಗೆ ಇಂಟ್ರಾಡೇಯಲ್ಲಿ ಓನ್ಲಿ 20% ಲಿವರೇಜ್ ಸಿಗುತ್ತೆ, 5 ಟೈಮ್ಸ್ ಲಿವರೇಜ್ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಯಾವ ಬ್ರೋಕರ್ಗೂ ಪ್ರೊವೈಡ್ ಮಾಡಲಿಕ್ಕಾಗಲ್ಲ. ಅದೇ ರೀತಿ ಇಂಟ್ರಾಡೇ ಫ್ಯೂಚರ್ ಮತ್ತು ಆಪ್ಷನ್ ಸೆಲ್ಲಿಂಗನ್ನು ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ನೀವು NRM ಅಲ್ಲಿ ಎಷ್ಟು ಮಾರ್ಜಿನನ್ನು ಕೊಡ್ತಾಯಿದ್ದೀರಿ ಅಷ್ಟೇ ಮಾರ್ಜಿನನ್ನು ಇಂಟ್ರಾಡೇಗೂ ಕೊಡಬೇಕಾಗತ್ತೆ. ಈಗಿರುವ ರೂಲ್ಸ್ ಸೇಮ್ ಆಗಿ ಅಪ್ಲೈ ಆದರೆ. ಅದೇ ರೀತಿ ನಾನು ಆಗಲೇ ಹೇಳಿದಾಗೆ ಪ್ಲೆಡ್ಜ್ ಇದೊಂದು ಹೊಸ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದಿಷ್ಟು ಸೆಬಿಯ ಹೊಸ ಇಂಟ್ರಾಡೇ ಮಾರ್ಜಿನ್ ಅದೇ ರೀತಿ ಪ್ಲೆಡ್ಜ್ ಕುರಿತಾದಂಥ ಹೊಸ ರೂಲ್ಸ್ಗಳು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.